ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ವೀಕ್ಷಕರೇ, ಇಡೀ ರಾಜ್ಯ ರಾಜಕಾರಣದಲ್ಲಿ ಎಲ್ಲರಿಗೂ ಒಂದು ವಿಚಾರ ಗೊತ್ತೇ ಇದೆ. ಅದುವೇ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಟವಲ್ ಅನ್ನ ಹಾಸಿ ಇಟ್ಟಿದ್ದಾರೆ. ಅದಕ್ಕೆ ಅವರು ಕಸರತ್ತನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ, ಕೋಲಾಹಲ ಆಗುತ್ತೆ, ಕೆಂಡಾಮಂಡಲರಾಗ್ತಾರೆ ಎನ್ನುವಂತ ಎಲ್ಲ ವಿಚಾರಗಳ ನಡುವೆ ಈಗ ದೊಡ್ಡದೊಂದು ಬೆಳವಣಿಗೆ ಆಗ್ತಿದೆ. ಅದುವೇ ಸಿಎಂ ಕುರ್ಚಿ ಗಡಗಡ ಅಂತ ಅಲ್ಲಾಡುವಂತ ಬಗ್ಗೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕಸರತ್ತಿನ ಬಗ್ಗೆ. ಅದು ಏನ್ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀವಿ. ಇದೇ ಹೊತ್ತಿನ ವಿಶೇಷ, ಡಿ.ಕೆ.ಶಿಗೆ ಪಟ್ಟಾಭಿಷೇಕ. ಸಿಎಂ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಸಿಎಂ ಪಟ್ಟದ ತಯಾರಿಯನ್ನ ನಡೆಸುತ್ತಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸಿಎಂ ಪಟ್ಟದ ತಯಾರಿಯನ್ನ ನಡೆಸುತ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಹೊಸ ತಂತ್ರಕ್ಕೆ ಮೊರೆ ಹೋಗಿಬಿಟ್ರ ಡಿಸಿಎಂ ಡಿ.ಕೆ. ಹಾಗಾದ್ರೆ ಸಿಎಂ ಪಟ್ಟವನ್ನ ಏರುವುದಕ್ಕೆ ಈಗಿನಿಂದಲೇ ಕಾರ್ಯತಂತ್ರವನ್ನ ಶುರು ಮಾಡಿಕೊಂಡ್ರ. ತಳಮಟ್ಟದ ಕಾರ್ಯಕರ್ತರ ಮೇಲೆ ಡಿ.ಕೆ. ಕಣ್ಣು ಹಾಕಿಬಿಟ್ಟಿದ್ದಾರೆ. ಡಿಸಿಎಂ ಇಂದ ಸಿಎಂ ಆಗೋದಕ್ಕೆ ಡಿ.ಕೆ.ಶಿ ಈಗಿನಿಂದಲೇ ರಾಜತಂತ್ರವನ್ನ ಹೆಣೆತಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ನೋಡಿ, ಯಾವಾಗ 2023ರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಂದಿನಿಂದಲೇ ಒಂದು ಚರ್ಚೆ ಶುರುವಾಗುತ್ತೆ. 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಆ ಕುರ್ಚಿಯನ್ನ ಏರ್ತಾರೆ ಎನ್ನುವಂತ ಒಂದು ಮಾತು ಕಾಂಗ್ರೆಸ್ನಲ್ಲಿ ಶುರುವಾಗುತ್ತೆ. 50-50 ಒಂದು ಸೀಕ್ರೆಟ್ ಮೀಟಿಂಗ್ ಆಗಿದೆಯಂತೆ ದೆಹಲಿಯಲ್ಲಿ. ಹೈಕಮಾಂಡ್ ನಾಯಕರು ಅಸ್ತು ಅಂದುಬಿಟ್ಟಿದ್ದಾರೆ ಅನ್ನೋದು. ಶ್ರೀರಾಜ್, ಈಗ ಅಸ್ತು ಅಂದಿರುವಂತ ವಿಚಾರ ಧಗ 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 ಅಂತ ಹೊತ್ಕೊಂಡು ಉರಿತಾ ಇದೆ. ಈ ಕ್ರಾಂತಿ ಅನ್ನೋ ಮಾತು ಬರೋಕ್ಕೂ ಫಸ್ಟ್ ನೆನಪಾಗೋದು ವಿಪಕ್ಷ ನಾಯಕ ಆರ್ ಅಶೋಕ್. ಅನೇಕ ತಿಂಗಳ ಹಿಂದೆ ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ನೋಡಿ ನವೆಂಬರ್ನಲ್ಲಿ ಅಂತ. ಈಗ ಮತ್ತದಕ್ಕೆ ತಿರುಗೇಟ್ ಕೊಡ್ತಾರೆ. ಇತ್ತೀಚೆಗೆ ಹೇಳಿಕೆ ಕೊಟ್ಟಾಗ ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ ಅಂದ್ರಿ ನೋಡಿ, ಕಾಂಗ್ರೆಸ್ನಲ್ಲಿ ಹೊತ್ಕೊಂಡು ಉರಿತಾ ಇದೆ ಅನ್ನೋದು. ಒಂದು ನಾವು ಸೂಕ್ಷ್ಮ ಗಮನಿಸಬೇಕಾಗಿರೋದು, ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಆಗ್ಬೇಕೆನ್ನುವಂತ ಆಸೆ ಇದೆ, ಅದಕ್ಕೆ ತಯಾರಿ ಆಗ್ತಿದೆ. ಹೈಕಮಾಂಡ್ ನಾಯಕರು ಬಾಯಿ ಮುಚ್ಕೊಂಡಿರಿ ಅಂತಂದ್ರು ಕೂಡ ಯಾರು ಕೂಡ ನಿಲ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರ ಈ ತಯಾರಿ ಪಕ್ಕಾ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದರ ಸೂಚನೆನಾ ಅಂತ ನೋಡಿ, ಡಿ.ಕೆ.ಶಿ ಒಂದು ಹಂತಕ್ಕೆ ಪ್ರಯತ್ನವನ್ನ ಕಳೆದ ಅಧಿಕಾರ ಹಿಡಿದಾಗ್ಲಿಂದನೂ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಆಮೇಲೆ ಈಗ ನವೆಂಬರ್ ನಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗ್ತದೆ ಅನ್ನುವಂತ ವಿಚಾರ ಸಿಎಂ ಸಿದ್ದರಾಮಯ್ಯನವರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದು ಹೇಳಿದಾಗ, ಮತ್ತೊಂದು ಸಮಾರಂಭದಲ್ಲಿ ಹೇಳಿದಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದಾದ್ಮೇಲೆ ಡಿ.ಕೆ.ಶಿ ನಿರಂತರವಾಗಿ ಹೈಕಮಾಂಡ್ ಜೊತೆಗೆ ನಿಕಟವಾದಂತಹ ಸಂಪರ್ಕವನ್ನ ಹೊಂದಿತಾ ಇದ್ದಾರೆ. ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿ ಭೇಟಿ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರನ್ನ ಬಹಳ ವಿಶೇಷವಾಗಿ, ರಾಹುಲ್ ಗಾಂಧಿ ಅವರ ಬಗ್ಗೆ ಅಷ್ಟೊಂದು, ರಾಹುಲ್ ಗಾಂಧಿ ಅವರಿಗೆ ಡಿ.ಕೆ.ಶಿ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಥವಾ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನುವಂತ ಚರ್ಚೆ ಕಾಂಗ್ರೆಸ್ ವಲಯದಿಂದಲೇ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಹೋಗಿ ಮೀಟ್ ಆಗ್ತಾ ಇರೋದು ಕಾಂಗ್ರೆಸ್ನ ಅಧಿನಾಯಕಿಯ ಜೊತೆಗೆ. ಅಧಿನಾಯಕ ತಿಹಾರ್ ಅಲ್ಲಿ ಅವ್ರು ನನ್ಗೆ ಬಹಳ ಏನು ಮೋಟಿವೇಟ್ ಮಾಡಿದ್ರು ಹಂಗೆಲ್ಲ ಹೇಳ್ಕೊಂಡಿದ್ದಾರೆ ಡಿ.ಕೆ.ಶಿ ಅವರು. ಸೊ ಅದೆಲ್ಲವನ್ನ ಗಮನಿಸಿದ್ರೆ ಗುಪ್ತವಾಗಿ ಡಿ.ಕೆ.ಶಿ ದೆಹಲಿಗೆ ಹೋಗಿದ್ದೇ ಗೊತ್ತಾಗಲ್ಲ, ಬಂದಿದ್ದೇ ಗೊತ್ತಾಗಲ್ಲ, ನಾನ್ ಮನೆಯಲ್ಲೇ ಇದ್ದೆ ಹಿಂಗೆಲ್ಲ ಹೇಳಿರುವಂತಹ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬಂದಿದೆ. ಸೊ ಒಂದು ಡಿ.ಕೆ.ಶಿ ಅವರಿಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ಡಿ.ಕೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ನೆಕ್ಸ್ಟ್ ನಿಮ್ಮನ್ನ ಸಿಎಂ ಮಾಡೋದು, ನೆಕ್ಸ್ಟ್ ನಮ್ ಬೇರೆ ಯಾರು ಕ್ಯಾಂಡಿಡೇಟ್ ಇಲ್ಲ, ಬಟ್ ನಿಮ್ಮ ವರ್ಚಸ್ ಒಂದಿಷ್ಟು ನಮ್ಗೆ ಸಮಸ್ಯೆ ಮಾಡ್ಕೊಡುತ್ತೆ. ಸೊ ಹಾಗಾಗಿ ಈ ಅವಧಿಗೋಸ್ಕರ ಒಂದ್ ಹಂತಕ್ಕೆ ನಮ್ಮ ಮೇಲಿರುವಂತ ವಿಶ್ವಾಸದ ಮೇಲೆ ಸುಮ್ನಿರಿ, ನೆಕ್ಸ್ಟ್ ನಿಮ್ಮನ್ನೇ ಮಾಡ್ತೀವಿ ಅನ್ನುವಂತ ಒಂದು ಅಭಯ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಎಷ್ಟೇ ಮುಖ್ಯಮಂತ್ರಿಗಳ ಅಧಿಕಾರ ಹಸ್ತಾಂತರ ವಿಷಯ ಮೇಲೆ ಬಂದ್ರು ಕೂಡ ಡಿ.ಕೆ. ಅದಕ್ಕೆ ಒಂದು ಸುಮ್ರಾಗಿಯೇ ಇರ್ತಿದ್ರು. ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ನಿರ್ಧಾರ. ಸಿಎಂ ಹೇಳಿದ್ದಾರೆ, ಸಿಎಂ ಮತ್ತು ನಾನು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ, ಸಂಘಟನಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ, ಆಡಳಿತ ನಡೆಸ್ತಾ ಇದ್ದೀವಿ, ಹೈಕಮಾಂಡ್ ಏನ್ ನಿರ್ದೇಶಿಸುತ್ತೋ ಅದನ್ನೇ ನಾವು ಮಾಡ್ತೇವೆ ಅನ್ನೋದನ್ನ ಪದೇ ಪದೇ ಹೇಳ್ತಾರೆ. ನಿನ್ನೆ ಕೂಡ ಯತೀಂದ್ರ ಅವರು ಹೇಳಿಕೆ ನೀಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲೋ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಡಿ.ಕೆ.ಶಿ ಅವರು ಏನ್ ಹೇಳ್ತಾರೆ, ನಾನು ಮತ್ತೆ ಸಿಎಂ ಏನ್ ಹೇಳಿದೀವಿ ಅದನ್ನ ನಾವು ಮಾಡ್ತೇವೆ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಮಾಡ್ತೇವೆ ಅನ್ನೋದನ್ನ ಮತ್ತೆ ಪುನರುಚ್ಚರಿಸ್ತಾರೆ. ಸೊ ಒಳಗಿಂದೊಳಗೆ ಡಿ.ಕೆ.ಶಿ ಅವರು ನೆಕ್ಸ್ಟ್ 28ಕ್ಕೆ ತಯಾರಾಗ್ತಿದ್ದಾರೆ ಅನ್ನೋದು ಸ್ಪಷ್ಟ. ಸೊ ಅದೆಲ್ಲವನ್ನು ಗಮನಿಸ್ತಾ ಹೋದ್ರೆ
ಬೇರೆ ಬೇರೆ ಹೊಸ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ವಹಿಸಿಕೊಂಡ ನಂತರ ಅವರ ಬೆಳವಣಿಗೆ ನೋಡಿ, ಅದಕ್ಕಿಂತ ಹಿಂದೆ ಇರುವಂತ ಬೆಳವಣಿಗೆ ನೋಡಿ, ಕಾರ್ಯಕರ್ತರನ್ನ ಒಟ್ಟುಗೂಡಿಸೋದು, ಕಾರ್ಯಕರ್ತರನ್ನ ಸಂಘಟನಾತ್ಮಕವಾಗಿ ಬೆಳೆಸೋದು, ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ, ಕಾಂಗ್ರೆಸ್ ಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡಿಸುವಂಥದ್ದು, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬ್ಲಾಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಲ್ಲೆಲ್ಲ ಒಂದು ಹಂತಕ್ಕೆ ಡಿಕೆಶಿ ಅವ್ರನ್ನೆಲ್ಲರನ್ನ ಗ್ರಾಬ್ ಮಾಡುವಂತ ಪ್ರಯತ್ನ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ನಾವು ಗಮನಿಸಬಹುದು, ಡಿಕೆ ಶಿವಕುಮಾರ್ ಅವರು ಉದ್ಘಾಟನೆ ಇದೆ ಅಂತಂದ್ರೆ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ಬೆಂಗಳೂರಿನ ಪಾರ್ಕ್ಗೆ ಹೋಗಿ ಜನರನ್ನ, ಅಂದ್ರೆ ಮುಂದಿನ ಜಿಬಿ ಎಲೆಕ್ಷನ್ ಬೇರೆ ಇದೆ, ಆ ಒಂದು ದೃಷ್ಟಿಕೋನದಿಂದಲೂ ಕೂಡ ಬೆಂಗಳೂರಿನ ಜನರನ್ನ ಸೆಳೆಯೋ ಕೆಲಸ ಮಾಡ್ತಾರೆ. ದೂರದ ಕರಾವಳಿಗೂ ಅಂತ ಕಾಂಗ್ರೆಸ್ಗೆ ಅಷ್ಟು ಒಂದು ದೊಡ್ಡ ಮಟ್ಟದ ಅಸ್ತ್ರವಾದಂತ ನಂಟಿಲ್ಲ ಅಂದ್ರೂ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗ್ತಾರೆ, ಕಂಬಳ ವಿಚಾರವಾಗಿ ಮಾತಾಡ್ತಾರೆ, ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ತಾರೆ. ನಾವು ಯಾವ್ದೋ ಗಂಗಾ ಆರತಿಯನ್ನ ನಾವು ಕಾವೇರಿ ಆರತಿ ಮಾಡ್ತೀವಿ ಅಂತ ಅಂದ್ರೆ ಒಂದು ವಿನೂತನ ಆಲೋಚನೆಯೊಂದಿಗೆ ಜನರಿಗೆ ಹತ್ರ ಆಗೋ ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಇವತ್ತಿನ ಟ್ರೆಂಡ್ ಏನು ಜನ ಬಯಸ್ತಿದ್ದಾರೋ ಅದನ್ನ ಡಿಕೆಶಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದವರು ಬೇರೆ ರೀತಿಯ ಬೌದ್ಧಿಕ ಮಟ್ಟದಲ್ಲಿ ಒಂದಿಷ್ಟು ಚರ್ಚೆಗಳು ಮತ್ತೆ ಒಂದಿಷ್ಟು ಯೋಚನೆಗಳನ್ನ, ಪ್ಲಾನ್ಗಳನ್ನ ಮಾಡ್ತಾ ಇದ್ರೆ, ಡಿಕೆಶಿ ಇವತ್ತಿನ ಮತದಾರರು ಅಂದ್ರೆ ಯುವಕರು ಎಸ್ಪೆಷಲಿ ಏನ್ ಬಯಸ್ತಿದ್ದಾರೆ, ಯುವಕರು ಬಿಜೆಪಿ ಅಂತ ಯಾಕೆ ಹೋದ್ರು ಅದ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರಂತ ಡಿಕೆಶಿ ಅನ್ಸುತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ಡಿಕೆಶಿ ಇವತ್ತು ಬಹಳ ಪ್ರಮುಖವಾಗಿ ಈ ಮೃದು ಹಿಂದುತ್ವವನ್ನ ಫಾಲೋ ಮಾಡ್ತಿದ್ದಾರೆ. ಹೌದೌದು ಶಿವರಾಜ್, ಅದರ ಬಗ್ಗೆನೇ ಹೋಗ್ತಿದ್ದಾರೆ. ಎಸ್, ಈಗ ಒಂದು ಕಾರ್ಯತಂತ್ರ ಮಾಡೋದ್ರ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. ರಾಜ್ಯದ ಎಲ್ಲಾ ಭಾಗಗಳ ಕಾರ್ಯಕರ್ತರನ್ನ ಸೆಳೆಯೋದಕ್ಕೆ ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಕುರ್ಚಿಗಾಗಿ ದೇವರ ಮರೆಯ ಜೊತೆಯಲ್ಲಿ ಕಾರ್ಯಕರ್ತರ ಬಳಿಗೆ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಕೌತುಕವನ್ನ ಹೆಚ್ಚಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರ. ಕಾಂಗ್ರೆಸ್ ಹೊಸ ರಾಜಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ. ಸಾಫ್ಟ್ ಹಿಂದುತ್ವದ ನಿಲುವಿನ ಜೊತೆಗೆ ತಂತ್ರಗಾರಿಕೆಯನ್ನ ನಡೆಸುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ಒಂದೊಂದು ನಡೆ, ಒಂದೊಂದು ಹೆಜ್ಜೆನೂ ಕೂಡ ಇಲ್ಲಿ ಏನೋ ಒಂದು ಆಲೋಚನೆ, ಇದರ ಹಿಂದೆ ಕಾರ್ಯತಂತ್ರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಿವರಾಜ್, ನಾವು ಆಗ್ಲೇ ವಿಚಾರ ಮಾತಾಡ್ತಿದ್ವಿ. ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಪಕ್ಷ, ಕೆಲಸ, ಸರ್ಕಾರ, ಇಲಾಖೆಗಷ್ಟೇ ಸೀಮಿತ ಇಲ್ಲ. ಹೋಗ್ತಾರೆ ಅಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದು ಹೇಳ್ತಾರೆ, ನೋಡಿ ಅಲ್ಲಿನ ಅಚ್ಚುಕಟ್ಟಾಗಿ ಚೆನ್ನಾಗಿತ್ತು, ಗಂಗಾರತಿ ಆ ಮಾದರಿಯಲ್ಲಿ ನಾವಿಲ್ಲಿ ಕಾವೇರಿ ಆರತಿ ಮಾಡೋಣ ಅಂದ್ರು, ಸ್ಯಾಂಕಿಂಗ್ ಟ್ಯಾಂಕ್ ಅದೇ ಮಾದರಿಯಲ್ಲಿ ಒಂದು ಕೆಲಸ ಕೂಡ ಮಾಡ್ತಾರೆ, ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನೋದನ್ನ ಪ್ರಯಾಗ್ರಾಜ್ ಅಲ್ಲಿ ಹೇಳ್ತಾರೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಪರವಾಗಿರುವ ಹಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಿಜೆಪಿ ಅವರು ಡಿಕೆಶಿ ಹೇಳಿಕೆಯನ್ನ, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ನವರೆಲ್ಲ ಆ ಪ್ರಯಾಗ್ರಾಜ್ನ ಕುಂಭಮೇಳವನ್ನ ಟೀಕಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬ ಉಪಮುಖ್ಯಮಂತ್ರಿ ಹೇಳಿರುವಂತಹ ಹೇಳಿಕೆಯನ್ನ ಬಳಸ್ಕೊಂಡು ಡಿಕೆಶಿ ಹಿಂಗ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ಕೊಂಡು ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಮಾತನಾಡ್ತಾ ಇದ್ರು. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಡಿಕೆಶಿ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಿದ್ದಾರೆ, ಅವರ ರಾಜಕೀಯ ವರ್ಚಸ್ಸನ್ನ, ಅವರನ್ನ ಹೇಗೆ ಪರಿವರ್ತಿಸಿಕೊಳ್ತಾ ಇದ್ದಾರೆ ಈ ಟ್ರೆಂಡಿಗೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಕಾರ್ಯತಂತ್ರ ಏನಿದೆಯಲ್ಲ, ಈ ಕಾರ್ಯಕರ್ತರನ್ನ ಸೆಳೆಯೋದು ಮತ್ತೆ ದೇವರ ಮೊರೆ ಹೋಗೋದು ನೋಡಿ. ಮೊನ್ನೆ ಹಾಸನಾಂಬಕ್ಕೆ ಹೋದಾಗ ಅವ್ರಿಗೆ ಏನೋ ಒಂದು ಪುಷ್ಪದ ರೀತಿಯಲ್ಲಿ ಬಲಗಾಡಿನಿಂದ ಬಿದ್ದಿರೋದು, ಆಮೇಲೆ ಅಲ್ಲೇನೋ ಖಡ್ಗಮಾಲ ಪಠಣವನ್ನ ಮಾಡ್ತಾರೆ. ಸೊ ಇವೆಲ್ಲವನ್ನ ಗಮನಿಸಿದ್ರೆ, ಅದಾದ ಬಳಿಕ ನಿನ್ನೆ ರಾಯರ ಮಠಕ್ಕೆ ಹೋಗ್ತಾರೆ. ರಾಯರ ಮಠಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ಅಲ್ಲೊಬ್ಬ ಅರ್ಚಕರು, ನಿಮ್ಗೊಂದು ಭವಿಷ್ಯ ಇದೆ, ನೀವು ಮುಖ್ಯಮಂತ್ರಿ ಆಗ್ತಾರೆ, ಹಾಗೆ ಹೀಗೆ ಅಂತ ಅವರೊಬ್ರು ಜ್ಯೋತಿಷಿಯನ್ನ ನಂಬ್ತಾರೆ. ಸೊ ಅವರು ಕೂಡ ಪದೇ ಪದೇ ಹೇಳ್ತಾರೆ, ಡಿಕೆಶಿ ಅವರು ನನ್ನ ಮಾತನ್ನ ನಿರಂತರವಾಗಿ ಫಾಲೋ ಮಾಡ್ತಾರೆ, ಅವರಿಗೆ ಈ ರಾಜ್ಯದ ಉನ್ನತ ಹುದ್ದೆಗೆ ಏರುವಂತಹ ಎಲ್ಲ ಭವಿಷ್ಯ ಇದೆ ಅನ್ನೋದನ್ನ ಅವರು ಪದೇ ಪದೇ ಹೇಳ್ತಾರೆ. ಸೊ ಏನೇ ಆದ್ರೂ ರಾಜಕೀಯದಲ್ಲಿ ಡಿಕೆಶಿ ಅವ್ರ ಜೊತೆ ಹೋಗ್ತಾರೆ, ಅಲ್ಲಿ ಹೋಗಿ ಸಲಹೆಗಳನ್ನ ಪಡಿತಾರೆ. ಯಾರೋ ಒಬ್ರು ಸ್ವಾಮೀಜಿ ಇದ್ದಾರೆ, ನಿರಂತರವಾಗಿ ನೋಡಿ ಅವರು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೂ ಕೂಡ ಮಣಿಜಪ ಹಿಡ್ಕೊಂಡು ಜಪ ಮಾಡ್ತಾರೆ, ಮಂತ್ರವನ್ನ ಹೇಳ್ತಾರೆ. ಆಮೇಲೆ ನನಗನಿಸುವ ಮಟ್ಟಿಗೆ ಅಥವಾ ಈ ರಾಜಕೀಯ ವಲಯದಲ್ಲಿರುವಂತಹ ಚರ್ಚೆಯ ಮಟ್ಟಿಗೆ ಏನಂತ ಅಂದ್ರೆ, ಎಲ್ಲಾದ್ರೂ ಒಂದು ಅಂತದೊಂದು ಸೂಕ್ತವಾದಂತಹ ವೇದಿಕೆ ಇದ್ರೆ ಅಲ್ಲಿಯೇ ಆ ಮಂತ್ರಗಳನ್ನ ಹೇಳುವುದ್ರ ಮುಖೇನವಾಗಿ ನಾನು ಹಿಂದುತ್ವವನ್ನ ಪಾಲಿಸ್ತಾ ಇದ್ದೀನಿ, ನಾನು ಹಿಂದೂ ಧರ್ಮವನ್ನ ಗೌರವಿಸ್ತೇನೆ, ನಾನು ಕೂಡ ಆಸ್ತಿಕ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾರೆ ಅವರು. ಅಲ್ಲಲ್ಲೇ ಕೌಂಟರ್ ಕೊಡ್ತಾರೆ, ಸಿಚುವೇಶನ್ ಸಿಕ್ಕಿದಾಗೆಲ್ಲ ಅದನ್ನ ಗ್ರಾಬ್ ಮಾಡುವಂತ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತಾರೆ. ಮೊನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಡಿಕೆಶಿ ಒಂದು ಮಂತ್ರವನ್ನ ಹೇಳೋದ್ರ ಮುಖೇನವಾಗಿ ಅವರ ಎಲ್ಲ ರಾಜಕೀಯ ಹಿನ್ನೆಲೆಗಳನ್ನ ಹೇಳ್ತಾ ಹೋದ್ರು. ಇದೆಲ್ಲವೂ
ಒಂದು ಕಾರ್ಯತಂತ್ರದ ಭಾಗವಾಗಿ ಅಂದ್ರೆ ಹೊಸ ತಂತ್ರವನ್ನು ಬಳಸ್ತಾ ಇದ್ದಾರೆ ಅಂತ ಹೈಕಮಾಂಡ್ ನಿರ್ದೇಶನ ಒಂದ್ ಕಡೆ, ಮತ್ತೆ ಇವರದ್ದು ಒಂದು ರಾಜಕೀಯ ತಂತ್ರ. ನಿಮ್ಗೆ ಗೊತ್ತಿರಬಹುದು, DKಶಿ ಅಂದ್ರೆ ರಾಜ್ಯ ಕಾಂಗ್ರೆಸ್ಗೆ ಇರ್ಲಿ ಅಥವಾ ಯಾವುದೇ ಪಕ್ಷಕ್ಕೆ ಇರ್ಲಿ ಒಂದು ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಒಂದು ಟೀಮ್ ಇರುತ್ತೆ. ಸೊ ಬಹಳ ವಿಶೇಷವಾಗಿ DKಶಿಗೆ ಒಂದು ರಾಜಕೀಯ ಸಲಹಾಗಾರ ಸಂಸ್ಥೆ ಒಂದು ಕೆಲಸ ಮಾಡ್ತಾ ಇದೆ. ಅವ್ರು ಹೇಳುವ ಹಾಗೆಯೂ ಮಾಡ್ತಾರೆ, ಮತ್ತೆ ಇವರ ಒಂದು ಪರ್ಸನಲ್ ಒಪಿನಿಯನ್, ಒಂದು ಪರ್ಸನಲ್ ಐಡಿಯಾ ಇರುತ್ತೆ ಅಲ್ಲ. ಸೊ ಅದ್ರ ಜೊತೆಗೆ ಈ ಟ್ರೆಂಡ್ಗೆ ತಕ್ಕನಾಗಿರುವಂತಹ ಏನೇನ್ ಬದಲಾವಣೆ ತನ್ನಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಮೊದ್ಲೆಲ್ಲವೂ ಕೂಡ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ರು. ಆ ಕುಕ್ಕರ್ ಬಾಂಬ್ ಮಂಗಳೂರಿನಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಅಗ್ರೆಸಿವ್ ಇತ್ತು. ಸೊ ಅದಾದ ಬಳಿಕ DKಶಿ ಅವರು ಅದನ್ನ ಮುಚ್ಚಿಸ್ಕೊಳ್ಳೋದಕ್ಕೆ ನಾನು ಹಿಂದೂ ಪರವಾಗಿ ಇದ್ದೇನೆ ಅನ್ನೋ ಹಾಗೆ ಸದನದಲ್ಲೇ RSS ಗೀತೆಯನ್ನ ಹೇಳಿದ್ರು. ಅದ್ರ ಬಗ್ಗೆ ಬಹಳ ಟೀಕೆಗಳಾಯ್ತು. ದೇವಸ್ಥಾನಗಳಿಗೆ ಹೋದ್ರು, ದೇವಸ್ಥಾನಗಳಲ್ಲಿ ಭಕ್ತಿಯನ್ನ ಹೇಳಿದ್ರು, ಶ್ಲೋಕಗಳನ್ನು ಹೇಳಿದ್ರು. ಇಂಟರ್ವ್ಯೂಗೆ ಕೊಟ್ಟಾಗ ಸಂದರ್ಭದಲ್ಲೆಲ್ಲವೂ ಕೂಡ ಏನು ಶ್ಲೋಕಗಳನ್ನು ಹೇಳಿದ್ರು ಮುಖೇನವಾಗಿ. ನನ್ಗೂ ಗೊತ್ತಿದೆ ಹಿಂದೂ ಧರ್ಮ, ನನ್ಗೂ ಗೊತ್ತಿದೆ ಹಿಂದೂ ಧರ್ಮವನ್ನ ನಾನು ಗೌರವಿಸ್ತೇನೆ, ಜೊತೆಗೆ ನಾನು ಇತರ ಧರ್ಮವನ್ನು ಕೂಡ ಸಮನಾಗಿ ಗೌರವಿಸ್ತೇನೆ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಅವ್ರು ಕಾಂಗ್ರೆಸ್ನ ಮೂಲ ಸಿದ್ಧಾಂತ ಬೇರೆ. ಸೊ ಆದ್ರೆ ಜನರನ್ನ ಸೆಳಿಬೇಕು, ಅಥವಾ ಈಗಿನ ಜನರು ನಾವು ಅಂದ್ರೆ ಬರೇ ನಮ್ಮ ಕಾಂಗ್ರೆಸ್ನ ಮೂಲ ಸಿದ್ಧಾಂತವನ್ನ ಹೇಳ್ತಾ ಹೋದ್ರೆ ಅದು ಸಾಧ್ಯ ಆಗಲ್ಲ, ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು DKಶಿ ಅವ್ರಿಗೆ ಅರಿವಿದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ತರದ ಎಲ್ಲ ಹೊಸ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ. ಬಟ್ ಈ ತಂತ್ರವನ್ನ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರು ಒಪ್ಪುತ್ತಾರಾ ಅದು ಪ್ರಶ್ನೆ. ಅಂದ್ರೆ ನಾಳೆ ದಿವಸ DKಶಿ ಅವರಿಗೆ ಅಧಿಕಾರವನ್ನ ಕೊಟ್ಟರು ಕೂಡ ಹೈಕಮಾಂಡ್ ಒಂದು ಭಯ ಇದೆ, ಕಾಂಗ್ರೆಸ್ನ ಮೂಲ ಸಿದ್ಧಾಂತವನ್ನ ಈ ಮನುಷ್ಯ ಬದಲಾಯಿಸ್ತಾನ ಅನ್ನುವಂತ ಅದೇ ಚರ್ಚೆ ಇರುವಂತದ್ದು. ಯಾಕಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಮಾತಾಡುವಾಗ ಅದೇ ಹೇಳಿದ್ರು, ಅಹಿಂದ ತತ್ವ ಇರುವಂತದ್ದು ನಮ್ಮ ಸೈದ್ಧಾಂತಿಕ ನೆಲೆಗೆಲ್ಲ ಸಮರ್ಥಕವಾಗಿ ನಡ್ಸ್ಕೊಂಡು ಹೋಗೋದಿದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಗೊತ್ತು ಯಾವ ರೀತಿಯಾದಂತಹ ಜಟಾಪಟಿ ಇದೆ ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಅನ್ನೋದು. ಅದರ ನಡುವೆಯೂ ಕೂಡ ಒಂದು ದಾಳವನ್ನ ಅವರು ಉಳಿಸ್ಬಿಟ್ಟಿದ್ದಾರೆ, ಅಹಿಂದ ಅನ್ನೋದು. ಸಿದ್ದರಾಮಯ್ಯನವರ ಆಪ್ತರು ಹೌದು, ಸಮುದಾಯ ಇರ್ಬೋದು, ಎಲ್ಲಾ ಲೆಕ್ಕಾಚಾರಗಳು. DK ಶಿವಕುಮಾರ್ ಅವರ ಕಾರ್ಯತಂತ್ರಗಳು ಒಟ್ನಲ್ಲಿ ಈಗ ವರ್ಕೌಟ್ ಆಗ್ತಿದೆ. ಜೊತೆಯಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ನವೆಂಬರ್ ಕ್ರಾಂತಿಯ ಜೊತೆಗೆ DKಶಿಯ ತಂತ್ರಗಾರಿಕೆ ಶುರುವಾಗಿದೆ. ಹೈಕಮಾಂಡ್ ನಿರ್ದೇಶನದ ಜೊತೆಗೆ ತನ್ನದೇ ತಂತ್ರವನ್ನ ಬಳಸುತ್ತಿದ್ದಾರೆ DK ಶಿವಕುಮಾರ್. ಶಾಸಕರೇ ಅಂತಿಮ ಅನ್ನೋದಾಗಿ ಸಿದ್ದರಾಮಯ್ಯ ವಿರುದ್ಧ ಹೊಸ ಕಸರತ್ತನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ಅಭಯದಲ್ಲಿ ರಾಜ್ಯಾದ್ಯಂತ DKಶಿ ಹೊಸ ಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಯುವಕರು ಕಾರ್ಯಕರ್ತರನ್ನ ಸೆಳೆಯುತ್ತಿದ್ದಾರೆ ಹೊಸ ತಂತ್ರದ ಮೂಲಕ. ಅಧಿಕಾರವನ್ನ ಭದ್ರಗೊಳಿಸಲು ಶಾಸಕರನ್ನ ಸೆಳೆಯೋ ಯತ್ನವನ್ನ ಮಾಡ್ತಿದ್ದಾರೆ DCM DK ಶಿವಕುಮಾರ್ ಅವರು. ಅಂದ್ರೆ ನಾವು ಆಗ್ಲೇ ಹೇಳ್ತಾ ಇದ್ವಿ, ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇರುವಂತದ್ದು ಅವರ ತಂತ್ರಗಾರಿಕೆಗಳು. ಹೆಂಗ ಅದನ್ನ ಗ್ರಾಬ್ ಮಾಡ್ಕೋಬೇಕು, ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು. ನಾವು ಈಗಲೇ ಮುಂದಿನ ತಿಂಗಳು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ಸಿನ ವರಿಷ್ಠರು ರಾಹುಲ್ ಗಾಂಧಿ ಅವ್ರನ್ನ ಇಲ್ಲಿ ಕರೆದು ಆ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಳ್ಳುವಂತ ತಂತ್ರಗಾರಿಕೆ ಆಗ್ತಿದೆ. ಒಂದು ಈಗಾಗಲೇ ತಳಮಟ್ಟದಲ್ಲಿ ಸಂಘಟನೆ ಇರ್ಬೋದು, ಕಾರ್ಯಕರ್ತರನ್ನ ಸೆಳೆಯೋದಿರ್ಬೋದು, ಹೊಸ ಟ್ರೆಂಡಿಂಗ್ ಬೇಕಾದಂತೆ ಏನೇನ್ ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗ ಅನ್ನುವಂತೆಯೇ ಈಗ ರಾಹುಲ್ ಗಾಂಧಿ ಅವ್ರನ್ನ ರಾಜ್ಯಕ್ಕೆ ಕರೆದು ಕಾರ್ಯಕ್ರಮವನ್ನ ಮಾಡಿ ಒಂದು ಪ್ರೆಷರ್ ಹಾಕೋದಿರ್ಬೋದು, ಮತ್ತೊಂದು ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದಿರ್ಬೋದು. ಒಟ್ನಲ್ಲಿ ಒಂದು ತಂತ್ರಗಾರಿಕೆಯನ್ನ ಸಿದ್ಧ ಮಾಡ್ಕೊಂತಿರ್ತಾರಲ್ಲ. ಆಮೇಲೆ DKಶಿ ಅವ್ರಿಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರಿಗೆ ನನ್ನ ಮೇಲೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಪದೇ DKಶಿ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನೋಡಿ, ಇತ್ತೀಚೆಗೆ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು DKಶಿ ಅವರಿಗೂ ಸಿಕ್ಕಿಲ್ಲ, ಸಿದ್ದರಾಮಯ್ಯ ಅವರಿಗೂ ಸಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಇವರಿಬ್ರು ಬಂದಿರೋದೇ ಈ ವಿಷಯಗಳಿಗೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ರಾಹುಲ್ ಗಾಂಧಿಗೂ ಗೊತ್ತಿದೆ. ನೋಡಿ, ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ DKಶಿ ಅವರನ್ನ ಮತ್ತೆ ಸಿದ್ದರಾಮಯ್ಯನವರನ್ನ ಇಬ್ಬರನ್ನ ಹಿಡ್ಕೊಂಡು ಓಡ್ತಾರೆ ರಾಹುಲ್ ಗಾಂಧಿ. ಆಮೇಲೆ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಏನು DKಶಿ ಅವರಿಗೆ ಸಿದ್ದರಾಮಯ್ಯ ಅವರನ್ನ ಅಪ್ಕೊಳ್ಳಿ ಅಂತ ಸೂಚನೆ ಮಾಡಿ ಹೇಳ್ತಾರೆ ರಾಹುಲ್ ಗಾಂಧಿ. ಅಂದ್ರೆ ಇಬ್ಬರ ನಡುವೆ ಒಂದಿಷ್ಟು ವೈಮನಸ್ ಇದೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೂ ಗೊತ್ತಿದೆ. ಸೊ ಮತ್ತೆ DKಶಿ ಅವರ ಇತ್ತೀಚಿನ ಬೆಳವಣಿಗೆ ಮತ್ತು ಇತ್ತೀಚಿನ ನಡೆಗಳು ರಾಹುಲ್ ಗಾಂಧಿ ಅವರಿಗೆ ಒಂದಿಷ್ಟು DKಶಿ ಮೇಲಿದ್ದಂತ ಒಂದು ವಿಶ್ವಾಸವನ್ನ ಕಳೆದುಕೊಳ್ಳುವ ಹಾಗೆ ಮಾಡಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ನೇರವಾಗಿ ಕಾಣಿಸ್ತಾ ಇದೆ.
ಅದೆಲ್ಲದಕ್ಕೂ ಮುಖ್ಯವಾಗಿ ಕಾರಣ ಕೆ.ಸಿ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅಂತಹ ದೆಹಲಿಯ ನಾಯಕರು. ಸೊ ಹಾಗಾಗಿ ಇವರು ಏನು ಇದ್ದಾರೆ, ಡಿ.ಕೆ.ಶಿ ಅವರ ನಡೆ ಏನಿದೆ, ಆ ಕಾಂಗ್ರೆಸ್ನ ಮೂಲ ಸಿದ್ಧಾಂತಕ್ಕೆ ಒಂದು ರೀತಿಯಲ್ಲಿ ಪೆಟ್ಟಾಗುತ್ತೆ. ಅದು ನಮ್ಮ ಸಿದ್ಧಾಂತವನ್ನ ಪಾಲಿಸೋರು ಅಂದ್ರೆ ಡಿ.ಕೆ.ಶಿ ಅವರ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಬಿಜೆಪಿಯ ನಾಯಕರನ್ನ ಈ ಕಡೆ ಕರ್ಕೊಂಡು ಬಂದು ಎಲೆಕ್ಷನ್ ಅಲ್ಲಿ ಅಷ್ಟರ ಮಟ್ಟಿಗೆ ಸಂಖ್ಯೆಯಲ್ಲಿ ಬಂತು ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಆಮೇಲೆ ಎಷ್ಟು ಜನರನ್ನ ಒಳಗೆ ಹಾಕೊಂಡ್ರು, ಆಮೇಲೆ ಎಷ್ಟು ಜನ ಹೊರಗೆ ಹೋದ್ರು, ಅದೆಲ್ಲವೂ ಕೂಡ ಜಗದೀಶ್ ಶೆಟ್ಟರು, ಲಕ್ಷ್ಮಣ ಸವದಿ ಅವರು ಬಂದ್ರು, ಗೆದ್ರು, ಅವರೆಲ್ಲ ಇದ್ದಾರೆ. ಆದ್ರೆ ಜಗದೀಶ್ ಶೆಟ್ಟರು ವಾಪಸ್ ಹೋದ್ರು. ಸೊ ಈ ತರದೆಲ್ಲ ಬೆಳವಣಿಗೆಗೆ ಮುಖ್ಯ ಕಾರಣ ಡಿ.ಕೆ.ಶಿ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಮತ್ತೆ ಡಿ.ಕೆ.ಶಿ ಅವರ ಜೊತೆಗಿರೋರೆಲ್ಲರೂ ಕೂಡ ನೋಡಿ, ಮಾಗಡಿ ಬಾಲಕೃಷ್ಣ ಇವರೆಲ್ಲರೂ ಕೂಡ, ಅವರ ಹಿಂದೆ ಇರೋರೆಲ್ಲರೂ ಕೂಡ ಒಂದಲ್ಲ ಒಂದು ಟರ್ಮ್ ಅಥವಾ 2 ಟರ್ಮ್ ಅಲ್ಲಿ ಬಿಜೆಪಿಯಲ್ಲಿ ಗೆದ್ದು ಬಂದವರು ಅಥವಾ ಬಿಜೆಪಿಯಲ್ಲಿ ಗುರುತಿಸಿಕೊಂಡವ್ರೆ. ಸೊ ಹಾಗಾಗಿ ಅಂದ್ರೆ ಕಾಂಗ್ರೆಸ್ ಒಳಗೆ ಪೂರ್ತಿ ಅವರನ್ನೇ ತಂದು ಹಾಕ್ತಾ ಇದ್ದಾರ ಇವರು. ಅಂದ್ರೆ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರು ಯಾರು ಇರ್ತಾರೋ ಅವರು ಡಿ.ಕೆ.ಶಿಯನ್ನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಸಂಘಟನೆಯ ಒಂದು ಚತುರತೆಯನ್ನು ಒಪ್ಪಬಹುದೇನೋ, ಆದ್ರೆ ಆ ನಾಯಕತ್ವವನ್ನು ಒಪ್ಪೋದಿಲ್ಲ. ಹಾಗಾಗಿ ಡಿ.ಕೆ.ಶಿ ಅವರು ಏನ್ ಮಾಡ್ತಾ ಹೋದ್ರು, ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಅಥವಾ ಪ್ರತಿ ಏನಾದ್ರೂ ಒಂದು ಬೆಳವಣಿಗೆ ಆಗುವಂತ ಸಂದರ್ಭದಲ್ಲಿ ತನ್ಗೆ ಬೇಕಲ್ಲ ಮುಂದೆ ಉಳಿಸ್ಕೊಳ್ಬೇಕು, ಅದೆಲ್ಲ ಮಾಡ್ತಿದ್ದಾರೆ. ಈ ಶಾಸಕರನ್ನ ಬಿಜೆಪಿಯಿಂದನೋ ಅಥವಾ ಬೇರೆ ಕಡೆಯಿಂದನೋ ಸೆಳೆಯುವಂತ ಪ್ರಯತ್ನವನ್ನ ರೆಸಾರ್ಟ್ ಪಾಲಿಟಿಕ್ಸ್ ಇರ್ಬೋದು, ಮತ್ತೊಂದು ಮಗ್ದೊಂದಲ್ಲಿ ಅವರು ಎಕ್ಸ್ಪರ್ಟ್ ಇದ್ದಾರೆ. ಹೀಗಾಗಿ ಪಕ್ಷ ಸಂಘಟನೆಯ ನೆಪದಲ್ಲಿ ಶಾಸಕರ ಅಭಿಪ್ರಾಯವನ್ನ ಡಿ.ಕೆ. ಶಿವಕುಮಾರ್ ಅವರು ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಪಕ್ಷ ಸಂಘಟನೆಯ ನೆಪದಲ್ಲಿ ಶಾಸಕರ ಅಭಿಪ್ರಾಯವನ್ನ ಪಡೆಯುತ್ತಿದ್ದಾರೆ ಡಿ.ಕೆ. ಶಾಸಕರು ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡರನ್ನ ಸೆಳೆಯುವ ಯತ್ನ ಮಾಡ್ತಿದ್ದಾರೆ. ಶಾಸಕರು ಇನ್ನು ಬ್ಲಾಕ್ ಮಟ್ಟದ ನಾಯಕರಿಗೆ ಡಿ.ಕೆ.ಶಿ ಕರೆಯನ್ನ ಕೊಡ್ತಿದ್ದಾರೆ. ಗೌಪ್ಯವಾಗಿನೇ ತನ್ನೆಡೆಗೆ ಶಾಸಕರನ್ನ ಇತ್ತ ಪಡೆಯುವಂತ ಕೆಲಸ ಮುಂದಾಗ್ತಾರ. ತಾಲೂಕು ಜಿಲ್ಲಾ ಮಟ್ಟದ ಮುಖಂಡರ ಜೊತೆ ಡಿ.ಕೆ ಮಾತುಕತೆ ನಡೆಸುತ್ತಿದ್ದಾರೆ. ಪಕ್ಷ ಸಂಘಟನೆಯ ನೆಪದಲ್ಲಿ ಶಾಸಕರೊಂದಿಗೆ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಒಂದು ಮಾತನ್ನ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಶಾಸಕರ ಬೆಂಬಲ ಕಡಿಮೆ ಇದೆ ಅನ್ನೋದನ್ನ ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಸಿಎಂ ಬದಲಾವಣೆ ಆಗ್ಬೇಕೇನೋ ಮಾತು ಜೋರಾಗ್ತಿರೋ ಸಂದರ್ಭದಲ್ಲಿ ಈ ಮಾತು ಕೊಟ್ಟಿದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿ ಬಿಸಿ ತುಪ್ಪ. ಬಹಿರಂಗವಾಗಿ ಅದನ್ನ ಇಲ್ಲ ನನ್ನ ಹತ್ರ ಇದ್ದಾರೆ ಅಂತ ಹೇಳಂಗೂ ಇಲ್ಲ, ಸುಮ್ಮನೆ ಕೂತ್ಕೊಂಡ್ರೂ ಆಗಲ್ಲ. ಹಾಗಾಗಿ ಮಾತಿಗಿಂತ ಕೆಲಸ ಬಹಳಷ್ಟು ಜೋರು ಮಾಡ್ತಿದ್ದಾರೆ. ಹಾಗಾಗಿ ತಳಮಟ್ಟದಿಂದಲೇ ಬ್ಲಾಕ್ ಹಂತದಿಂದಲೇ ಸಂಘಟನೆ ಮಾಡ್ತಾ, ಕಾರ್ಯಕರ್ತರನ್ನ ಸೆಳಿತಾ, ಇತ್ತ ಮತದಾರರನ್ನ ಜನರನ್ನ ಸೆಳೆಯುವಂತ ಕೆಲಸ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅಂತೂ ಸಿಎಂ ಆಗ್ಲೇಬೇಕಂತ ಮಾತು ಒಂದೇ, ಹೈಕಮಾಂಡ್ ನಾಯಕರು ಬಟ್ ಕೆಲಸ ಮಾತ್ರ ಅದಕ್ಕೆ ಏನ್ ಬೇಕು ಪೂರಕವಾಗಿ ಎಲ್ಲ ಮಾಡ್ತಿದ್ದಾರೆ. ಎಲ್ಲ ತರದ ಪ್ರಯತ್ನಗಳನ್ನ ಡಿ.ಕೆ.ಶಿ ಅವರು ಮಾಡ್ತಿದ್ದಾರೆ ಅನ್ನೋದು ನೋಡಿ. ಡಿ.ಕೆ.ಶಿ ಅವರಿಗೆ ಒಂದ್ ಸುಲಭ, ಯಾಕೆ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರು, ನಾನ್ ಕರೆ ಮಾಡಿದ್ದು ಪಕ್ಷ ಸಂಘಟನೆಗೆ ಅಂತ ಹೇಳ್ಬೋದು. ಅಂದ್ರೆ ಈಗ ಬ್ಲಾಕ್ ಮಟ್ಟದಲ್ಲಿ ಇರ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರ್ಲಿ, ಅಥವಾ ಶಾಸಕರಿಗೆ ಕರೆ ಮಾಡಿದ್ರೆ ಪಕ್ಷದ ಅಧ್ಯಕ್ಷರು ಕಾಲ್ ಮಾಡಿದ್ದಾರೆ ಅಂತ ಒಂದು ಹೇಳ್ಬೋದಲ್ಲ. ಸೊ ಹಾಗೆ ಮಾಡ್ಕೊಂಡು ಪಕ್ಷದಲ್ಲಿ ಏನ್ ಅಭಿಪ್ರಾಯ ಇದೆ, ನಾಯಕತ್ವದ ಮೇಲೆ ಅಭಿಪ್ರಾಯ ಇದೆ, ಅಭಿಪ್ರಾಯದ ಸಂಗ್ರಹಕ್ಕೆ ಡಿ.ಕೆ.ಶಿ ಅವರು ಇಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಕಾಂಗ್ರೆಸ್ನ ಇಂಟರ್ನಲ್ ಸೋರ್ಸ್ ಇದು ನಮ್ಗೆ. ಸೊ ಗೊತ್ತಿಲ್ಲ ಎಷ್ಟು ಜನರಿಗೆ ಕಾಲ್ ಮಾಡಿದ್ದಾರೆ, ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ, ಗೌಪ್ಯವಾಗಿ ಸಭೆಯನ್ನ ಮಾಡ್ತಿದಾರಂತೆ, ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಮಾಡ್ತಿದ್ದಾರಂತೆ, ಯಾರೆಲ್ಲ ನನ್ನ ಪರವಾಗಿದ್ದಾರೆ, ನಾನು ಸಿಎಂ ಆದ್ರೆ ಇವರೆಲ್ಲ ನನ್ನ ಒಪ್ಪುತ್ತಾರಾ, ತಳಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಒಂದು ಹಂತಕ್ಕೆ ಸೆಳೆಯುವಂತ ಪ್ರಯತ್ನ. ಅಂದ್ರೆ ನೋಡಿ, ಕೆಲವು ಕಡೆಯಲ್ಲಿ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಭೇಟಿ ನೀಡ್ತಾರೆ. ಉಪಮುಖ್ಯಮಂತ್ರಿ ಆದವರು ಅಂತ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಭೇಟಿ ನೀಡುವಂತಹ ಅಗತ್ಯ ಇಲ್ಲ. ಯಾಕೆ ತಳಮಟ್ಟದಿಂದ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿನ್ನೆ ಎಲ್ಲೋ ರಾಯಚೂರಿನಲ್ಲಿ ಹೋದ್ರು. ಬ್ಲಾಕ್ ಮಟ್ಟದ ಪದಗ್ರಹಣಕ್ಕೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಹೋಗ್ಬೇಕಾಗಿರುವಂತಹ ಅನಿವಾರ್ಯತೆ ಏನಿತ್ತು, ಹಿಂದಿನ ಕಾರ್ಯತಂತ್ರ ಬೇರೆ ಇತ್ತು ಅಂತ. ಅಂದ್ರೆ ಒಂದ್ ಹಂತಕ್ಕೆ ಒಂದೊಂದು ಕಡೆಯಿಂದಲೇ ಡಿ.ಕೆ.ಶಿ ಈ ತರದ ಪ್ರಯತ್ನಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ನಿರಂತರವಾಗಿ ಹಂತವಾಗಿ ಮಾಡ್ತಾನೆ ಬರ್ತಾರೆ. ಆಮೇಲೆ ನೋಡಿ, ಕರಾವಳಿಯ ಭಾಗದ ಕಾರ್ಯಕ್ರಮಗಳಿಗೂ ಕೂಡ ಡಿಸಿಎಂ ಕರೆ ಕೊಟ್ರು, ಅಂದ್ರೆ ಆಹ್ವಾನ ಕೊಟ್ರು ಕೂಡ
ಸಿಎಂ ಅಲ್ಲಿ ಭಾಗಿಯಾಗಿರ್ಲಿಲ್ಲ. ಆದ್ರೆ ಎಲ್ಲಿ ಸಿಎಂ ಭಾಗಿ ಆಗೋದಿಲ್ವೋ ಅಲ್ಲಿ ಡಿ ಕೆ ಶಿ ಅವರು ಹೋಗಿ ಉಪಸ್ಥಿತಿಗಳು ಅಲ್ಲೇ ಇರುತ್ತೆ. ಅಲ್ಲಿನ ದೇವಸ್ಥಾನ ಇರ್ಬೋದು, ಆ ಭಾಗದ ಕಾರ್ಯಕ್ರಮಗಳಿರ್ಬೋದು. ಹೆಚ್ಚಾಗಿ ಎಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಅಲ್ಲ ಅಂದ್ರೂ ಕೂಡ ಅಲ್ಲಿ ತನ್ನ ವರ್ಚಸ್ಸು, ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವಂತ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಲ್ಲಿ ಮಾಡ್ತಾರೆ. ಅಂದ್ರೆ ಟೋಟಲ್ ಆಗಿ ಅವರು ಕಾರ್ಯತಂತ್ರವನ್ನ ಬಹಳ ಸ್ಪಷ್ಟವಾಗಿ ಮಾಡ್ತಿದ್ದಾರೆ. ಹಾಗಾಗಿ ಸಂಘಟನೆ ಕೆಲಸ ಇರುವಂತದ್ದು, ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರನ್ನ ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರ ಒಂದು ಮೀಟಿಂಗ್ ಆಗಿದೆ, ಸೀಕ್ರೆಟ್ ಮೀಟಿಂಗು 2.5 ವರ್ಷ, ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸದ್ಯ ಈ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ನವೆಂಬರ್ನಲ್ಲಿ ದೊಡ್ಡ ಮಟ್ಟದ್ದೇ ಏನೋ ಒಂದು ಆಗುತ್ತೆ ಅನ್ನೋದು ಎಲ್ಲ ಸೂಚನೆ ಅಲ್ವಾ ಶ್ರೀರಾಜ್? ಅದೇ ಬದಲಾವಣೆ ಅಂತೂ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದ ಬದಲಾವಣೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಸಿಎಂ ಸ್ಥಾನವನ್ನ ಡಿ ಕೆ ಶಿ ಅವರಿಗೆ ಈ ಅವಧಿಯಲ್ಲಿ ಕೊಡಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದು ಗೊತ್ತಿಲ್ಲ, ಅದು ಸಾರ್ವಜನಿಕ ಅಭಿಪ್ರಾಯ ಬದಲಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಬಗ್ಗೆ ಹಾಗೆ ಹೇಳ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಕೊನೆ ಹಂತದಲ್ಲಿ ಆದ್ರೂ ಆಯ್ತು ಅಂದ್ರೆ ಅವ್ರ ಮಗನೇ ಈಗ ಹೇಳ್ತಿದಾರಲ್ಲ ಕೊನೆಯ ರಾಜಕೀಯ ಅವಧಿಯಲ್ಲಿ ಇದ್ದಾರೆ ಅಂತ, ಕೊನೆಯ ಕಾಲದಲ್ಲಿ ಇದ್ದಾರೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ಏನೆಲ್ಲ ಬೆಳವಣಿಗೆ ಆಗುತ್ತೆ. ಒಟ್ನಲ್ಲಿ ಸಚಿವ ಸಂಪುಟ ಅಂತೂ ಬದಲಾವಣೆ ಆಗುತ್ತೆ. ಮತ್ತೊಂದು ನಾವು ಗಮನಿಸಬೇಕಾಗಿರೋದು ಏನು ವಿಷಯ ಕೇಳಿದ್ರೆ, ಎಲ್ಲಾ ಸಚಿವ ಸಂಪುಟ ಬದಲಾವಣೆ ಆಗಿರೋದು ಸಿಎಂ ಅವರ ನಿರ್ಧಾರಕ್ಕೆ ಬಿಟ್ಟಿರೋದು. ಹಾಗಾಗಿ ಹೈಕಮಾಂಡ್ ಸಿಎಂ ಅವರು ಏನ್ ಶಿಫಾರಸ್ ಮಾಡ್ತಾರೋ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಿಎಂ ಬದಲಾವಣೆ ಮಾಡ್ತಾರೆ ಅಂತ ಅನ್ಸಲ್ಲ. ಯಾಕೆ ಹೇಳಿದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದು ಡಿನ್ನರ್ ಮೀಟಿಂಗ್ ಕರೀತಾರೆ, ನೀವು ಎಲ್ಲದಕ್ಕೂ ತಯಾರಿ ಇರ್ಬೇಕು ಅಂತ ಸಚಿವರಿಗೆ ಹೇಳ್ತಾರೆ, ಕೆಲವರಿಗೆ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲರಿಗೆ ತಯಾರಾಗಿರ್ಬೇಕು ಅನ್ನೋ ಹಿಂದೆ ಏನಿದೆ, ನಾನು ಕೂಡ ಬದಲಾಗ್ತೇನೆ ಅನ್ನುವ ಇದರ ನಡುವೆ ಮತ್ತೊಂದೇನಪ್ಪಾ ಅಂತಂದ್ರೆ, ಸಚಿವರು ಮತ್ತು ಶಾಸಕರೊಂದಿಗೆ ಗೌಪ್ಯ ಸಭೆಯನ್ನ ನಡೆಸಿದ್ರ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಸಚಿವರು ಶಾಸಕರೊಂದಿಗೆ ಗೌಪ್ಯ ಸಭೆಯನ್ನ ನಡೆಸಿದ್ರ ಡಿಕೆಶಿ ಪಕ್ಷ ಸಂಘಟನೆಯ ಚರ್ಚೆಯ ಸಬೂಬನ್ನ ಹೇಳಿ ತನ್ನತ್ತ ಸೆಳೆಯುವ ಯತ್ನವನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆಗೆ ಒಂದು ಹೊಸ ತಂತ್ರಗಾರಿಕೆ ಮಾಡ್ತಿದ್ದಾರೆ. ನಿರಂತರ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದಾರೆ ಡಿಕೆಶಿ. ಕಾರ್ಯಕರ್ತರ ಸಂಪರ್ಕದ ಜೊತೆ ಹೈಕಮಾಂಡ್ ಜೊತೆಗೂ ಕೂಡ ನಂಟನ್ನ ಇಟ್ಕೊಂಡಿದ್ದಾರೆ, ಕ್ಲೋಸ್ ಕಾಂಟ್ಯಾಕ್ಟ್ ಇದೆ. ಇದು ಮಹತ್ವದ ಬದಲಾವಣೆಯ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ಕೊಡ್ತಿದೆ. ನೋಡಿ, ಕೆಪಿಸಿಸಿಯ ಅಧ್ಯಕ್ಷರು ಇತ್ತ ಡಿಸಿಎಂ ಪ್ರಭಾವಿ ಖಾತೆಗಳನ್ನ ಹೊಂದಿಕೊಂಡಿದ್ದಾರೆ. ಕಾರ್ಯಕರ್ತರನ್ನ ಕರಿತೀವಿ, ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತೀವಿ, ಸಣ್ಣ ಮಟ್ಟದಿದ್ರು ಕೂಡ ಪಕ್ಷ ಸಂಘಟನೆ, ನಾನು ಪಕ್ಷದ ಅಧ್ಯಕ್ಷ ರಾಜ್ಯದಲ್ಲ ಅನ್ನೋದು ಒಂದು, ಜೊತೆಲಿ ಗೌಪ್ಯ ಸಭೆಯನ್ನ ನಡೆಸ್ತಿದ್ದಾರೆ ಎನ್ನುವಂತ ವಿಚಾರ. ಡಿನ್ನರ್ ಮೀಟಿಂಗ್ ಬಹಿರಂಗವಾಗಿ ಆಯಿತು, ಮುಖ್ಯಮಂತ್ರಿಗಳು ಕರೆದ್ರು. ಯಾಕಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಗಳಿತ್ತು, ಸಾಕಷ್ಟು ಅಸಮಾಧಾನಗಳಿಗೆ ಸಿಎಂ ಕರೀತಾರೆ, ಅದು ಕಾಮನ್. ಹೌದು, ಎಲ್ಲಾ ಸರ್ಕಾರಿ ಟೈಮಲ್ಲಿ ಡಿನ್ನರ್ ಮೀಟಿಂಗ್ಗಳು ಆಗುತ್ತೆ. ಬಟ್ ಇಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗೌಪ್ಯವಾಗಿ ಸಭೆ ನಡೆಸುವಂತ ಕೆಲ ಅವಶ್ಯಕತೆಗಳು ಇದೆ. ಯಾಕಂದ್ರೆ ಒಂದ್ ಕಡೆ ಟವಲ್ ಆಗಿ ಕೂತ್ಕೊಂಡಿದ್ದಾರೆ, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರ ಕಸರತ್ತು ಅವ್ರ ಕಡೆಯಿಂದ ಏನೇನ್ ಬೇಕು ಅದು ಮಾಡ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಶಾಸಕರನ್ನ ಸೆಳೆಯೋ ಕೆಲಸ ಈ ಬಾರಿ ನಿರಂತರವಾಗಿ ಆದಂತ ಕಾಣಿಸ್ತಿದೆ. ಖಂಡಿತವಾಗಿ ಆಗ್ತಾ ಇದೆ. ನೋಡಿ, ಅವರು ಅಂದ್ರೆ ಬೆಂಗಳೂರಿಗೆ ಆಹ್ವಾನಿಸಲ್ಲ ಅಥವಾ ಬುಲಾವ್ ಕೊಡಲ್ಲ. ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಹೋಟೆಲ್ಗಳಲ್ಲಿ, ಅವ್ರು ಉಳ್ಕೊಂಡಿರುವಂತಹ ವಸತಿ ಗೃಹಗಳಲ್ಲಿ ಅಲ್ಲಲ್ಲಿ ಕರೆದು ಮಾತಾಡ್ತಾರೆ. ಏನಪ್ಪಾ ಹೆಂಗಿದೆ ರಾಜಕೀಯ, ಹೆಂಗಿದೆ ನಮ್ಮ ನೇತೃತ್ವ, ಆದ್ರೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಒಂದು ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಅನ್ನೋದು ಒಂದು, ಮತ್ತೆ ಕೆಪಿಸಿಸಿ ಅಧ್ಯಕ್ಷರು. ಹಾಗಾಗಿ ಆಮೇಲೆ ಡಿ ಕೆ ಶಿ ಅವರಿಗೆ ಎಲ್ಲ ರಾಯಚೂರಿಗೆ ಹೋದ್ರು ಆ ಭಾಗದ ಶಾಸಕರು ಅಥವಾ ನಾಯಕರು ಅಲ್ಲಿಗೆ ಪಕ್ಕ ಬಂದೇ ಬರ್ತಾರೆ, ಅಥವಾ ಕರಾವಳಿಗೆ ಹೋದ್ರು ಅಥವಾ ಈ ಕಡೆ ಮೈಸೂರಿಗೆ ಹೋದ್ರು ಆ ಭಾಗದ ಪ್ರಮುಖ ನಾಯಕರು ಬಂದೇ ಬರ್ತಾರೆ. ಆ ಸಂದರ್ಭದಲ್ಲಿ ಗೌಪ್ಯವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಮತ್ತೆ ಪ್ರಮುಖ ಕಾರ್ಯಕಾರಿ ಸಮಿತಿಯಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಜೊತೆಗೆ, ಬಹಳ ವಿಶೇಷವಾಗಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ತನ್ನತ್ತ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದ್ರೆ ಕಳೆದ ಬಾರಿ ವಯನಾಡ್ನ ದುರಂತ ಆಗಿರುವಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಒಂದು ಹಂತಕ್ಕೆ ಅವ್ರು ಇಲ್ಲಿಗೆ ಬಂದು ಆಮೇಲೆ ಅವ್ರ ಜೊತೆಗೆ ಸಾಥ್ ಕೊಡುವಂತ ಪ್ರಯತ್ನ ಎಲ್ಲವನ್ನು ಕೂಡ ಮಾಡಿದ್ರು. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ ಇವ್ರ ಮೇಲೆ ಒಂದಿಷ್ಟು ಬೇರೆ ತರದ ಒಪಿನಿಯನ್ ಇದೆಯಲ್ಲ. ಸೊ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಹೋಲಿಸಿಕೊಂಡ್ರೆ ಅಣ್ಣನಿಗೋ ಸಹೋದರನಿಗೆ ಬೇರೆ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬಹುದೇನೋ, ಡಿ ಕೆಗೊಂದು ಅವಕಾಶ ಕೊಟ್ಬಿಡೋಣ ಅಂತ ಇವ್ರ ಥ್ರೂ ಹೇಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ. ಆಮೇಲೆ ಅಧಿನಾಯಕಿ ಇದ್ದಾರಲ್ಲ ಸೋನಿಯಾ ಗಾಂಧಿ ಅವರಿಗೆ, ಮಗನಿಗೆ
ತಾಯಿಯಿಂದ ಹೇಳಿಸಿದ್ರೆ ಹೆಂಗೆ ಅನ್ನುವಂತ ಯತ್ನವೂ ಕೂಡ. ಶಂಕದಿಂದ ಬಂದ್ರೆ ತೀರ್ಥ ಅನ್ನೋ ಹೌದು. ರೀತಿನೋ. ಆಮೇಲೆ ಖರ್ಗೆ ಅವರನ್ನ ಭೇಟಿ ಆದ್ರು ಈಚೆಗೆ, ಅವರಿಗೆ ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ಈ ತರದೆಲ್ಲ ವಿಷಯಗಳು ಅಂದ್ರೆ ಅದು ಔಪಚಾರಿಕವಾಗಿ ಅವರ ಆರೋಗ್ಯ ವಿಚಾರಣೆಗೆ ವಿಚಾರಿಸೋದಕ್ಕೋಸ್ಕರ ಭೇಟಿ ಆಗಿದ್ರು ಕೂಡ ಈ ತರದ ಚರ್ಚೆಗಳಿರುವ ಸಂದರ್ಭದಲ್ಲಿ ಅವರನ್ನ ಯಾಕೆ ಭೇಟಿ ಆದ್ರು, ಏನು ಎಷ್ಟೊತ್ತಿದ್ರು, ಏನ್ ಮಾತಾಡಿರ್ಬೋದು, ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಗಂಟೆಗಟ್ಟಲೆ ಯಾಕೆ, ಆ ತರದೆಲ್ಲ ಪ್ರಶ್ನೆಗಳು ಗೊತ್ತಿಲ್ಲ ನಮ್ಗೆ. ಯಾಕೆ ಮೀಟ್ ಆಗಿದ್ರು ಅಥವಾ ಅವರ ಸೌಜನ್ಯಕ್ಕೋಸ್ಕರ ಭೇಟಿ ಆದ್ರು ಅಥವಾ ರಾಜಕೀಯ ಲೆಕ್ಕಾಚಾರಗಳು ಏನಿದೆ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಆ ನಾಯಕರೇ ಒಂದಾದ್ಮೇಲೆ ಒಂದು ಹಿಂಟ್ಗಳನ್ನ ಕೊಡ್ತಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಕ್ರಾಂತಿ ಆಗುತ್ತೆ, ಯಾವ ಬದಲಾವಣೆಗಳನ್ನ ತಂದು ಕೊಡುತ್ತೆ ಅನ್ನೋದನ್ನ ನವೆಂಬರ್ನಲ್ಲೇ ಕಾದು ನೋಡಬೇಕು. ಅದರ ಜೊತೆಯಲ್ಲಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಸೌಜನ್ಯ ಪ್ರಕರಣದಲ್ಲಿ ಒಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಅದೇನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ಸ್ಮಾಲ್ ಬ್ರೇಕ್ ನಂತರ.